ಪಾಕ್ ಪರ ಘೋಷಣೆ ಕೂಗಿದ್ದು ದೃಢ ಅಂತ ಹೇಳಿ ಖಾಸಗಿ ಸಂಸ್ಥೆಯ ವರದಿ ಬಂದಿದೆ. ಟ್ವಿಟರ್ನಲ್ಲಿ ಖಾಸಗಿ ಎಫ್ಎಸ್ಎಲ್ ವರದಿಯನ್ನ ಹಾಕಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ಮಾಡಿಸಿದೆ ಎನ್ನಲಾದಂತಹ ಖಾಸಗಿ ಲ್ಯಾಬ್ನ ರಿಪೋರ್ಟ್ ಇದು. ವರದಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದ ಒಳಭಾಗದಲ್ಲಿ ಕೂಗಿರೋದು ದೃಢಪಟ್ಟಿದೆ. ಕ್ಲೂ ಫಾರ್ ಎವಿಡೆನ್ಸ್ ಸಂಸ್ಥೆಯ ಫೋರೆನ್ಸಿಕ್ ಸಂಸ್ಥೆ ನೀಡಿರುವಂತಹ ರಿಪೋರ್ಟ್ ಇದು. ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಘಟಕ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ಸಿಗರೇ ಸುಳ್ಳು ಸುದ್ದಿಯ ಸೃಷ್ಟಿಕರ್ತರು ಅಂತ ಹೇಳಿ ಆಕ್ರೋಶ ಹೊರಹಾಕಿದೆ. ಜೊತೆಗೆ ರಾಜ್ಯದ ಜನರ ಕ್ಷಮೆ ಕೋರಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನ ಮಾಡಿದೆ. ಹಾಗಾದ್ರೆ ಟ್ವಿಟರ್ನಲ್ಲಿ ಬಿಜೆಪಿ ಪಾಳಿಯ ಹಾಕಿರುವಂತಹ ವರದಿಯಲ್ಲಿ ಏನಿದೆ ಅದರ ಒಂದು ಕಾಪಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕ್ಲೂ ಫಾರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇರುವಂತಹ ಒಂದು ಸಂಸ್ಥೆ, ಅವರ ಸಂಸ್ಥೆ ಮಾಡಿರುವಂತಹ ಒಂದು ರಿಪೋರ್ಟ್ ಇದು. ಆ ಖಾಸಗಿ ಸಂಸ್ಥೆಯ ವರದಿಯಲ್ಲಿ ವಿಧಾನಸೌಧದ ಒಳಭಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿರೋದು ಸ್ಪಷ್ಟ, ಕನ್ಫರ್ಮ್ ಅನ್ನುವಂಥದ್ದನ್ನ ಕ್ಲೂ ಫಾರ್ ಸಂಸ್ಥೆ ತನ್ನ ವರದಿಯಲ್ಲಿ ತಿಳಿಸಿದೆ. ಅದೇ ವರದಿಯನ್ನ ರಾಜ್ಯ ಬಿಜೆಪಿ ಘಟಕ ತನ್ನ ಟ್ವಿಟರ್ನಲ್ಲಿ ಹಾಕಿರೋದು ನೋಡಿ. ಖಾಸಗಿ ಸಂಸ್ಥೆಯ ರಿಪೋರ್ಟ್ ಕೊಟ್ಟಿದೆ. ಎಫ್ಎಸ್ಎಲ್ ವರದಿ ಇದು. ಎಫ್ಎಸ್ಎಲ್ ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿರುವಂತದ್ದು ಕನ್ಫರ್ಮ್ ಆಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬಿಜೆಪಿ ಪಾಳಿಯ ಮೆನ್ಷನ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಯಾವ ರೀತಿ ಆಗಿದೆ ಈ ಫೋಟೋನ ನೀವು ಗಮನಿಸ್ತಾ ಇದ್ದೀರಲ್ಲ, ಮೊದಲಿಗೆ ಅವರು ತೆಗೆದುಕೊಂಡಿರುವಂತಹ ಸ್ಯಾಂಪಲ್ ಒಂದು ವಾಟ್ಸ್ಆಪ್ ವಿಡಿಯೋ. ಎಫ್ಎಸ್ಎಲ್ಗೆ ಕ್ಲೂ ಫಾರ್ ಸಂಸ್ಥೆಗೆ ಆ ಆಡಿಯೋ ವಿಡಿಯೋ ಸಿಕ್ಕಂತಹ ಸಂದರ್ಭದಲ್ಲಿ ಅವರು ಅದನ್ನ ಸಂಪೂರ್ಣ ಪರಿಶೀಲನೆಗೆ ಒಳಪಡಿಸಿದಂತೆ ಇದು ವರದಿಯಲ್ಲಿ ತಿಳಿಸಿರುವಂತಹ ಮಾಹಿತಿ. ಒಂದು ವೇಳೆ ಆ ಆಡಿಯೋ ಟ್ಯಾಂಪರ್ ಆಗಿದ್ರೆ, ವಿಡಿಯೋ ಟ್ಯಾಂಪರ್ ಆಗಿದೆಯಾ ಅನ್ನುವಂಥದ್ದನ್ನ ಮೊದಲಿಗೆ ಪರಿಶೀಲನೆ ಮಾಡಲಾಗುತ್ತೆ. ವಿಡಿಯೋ ಯಾವುದೇ ರೀತಿಯಲ್ಲಿ ಟ್ಯಾಂಪರ್ ಆಗಿಲ್ಲ ಅನ್ನುವಂಥದ್ದು ಗೊತ್ತಾದಂತಹ ನಂತರದಲ್ಲಿ ಅದಾದ ಬಳಿಕ ವಿಡಿಯೋದಿಂದ ಆಡಿಯೋನ ಸೆಪರೇಟ್ ಮಾಡಿ ಅದಾದ ಬಳಿಕ ಅದನ್ನ ಸೆಪರೇಟ್ ಆಗಿ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕ್ಲೂ ಫಾರ್ ಸಂಸ್ಥೆ ಮಾಡಿದೆ. ಆ ಆಡಿಯೋದ ಡೀಟೇಲ್ಸ್, ಆ ಆಡಿಯೋದ ವೇವ್ನ ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಕ್ಲಿಯರ್ ಕಟ್ ಆಗಿ ಅಲ್ಲಿ ಮೇಲ್ಭಾಗದಲ್ಲಿ ಬರ್ದಿದೆ ನೋಡಿ. ಆ ಆಡಿಯೋದಲ್ಲಿ ಯಾವೆಲ್ಲ ಶಬ್ದಗಳ ಉಲ್ಲೇಖ ಆಗಿದೆ ಅಂತ ಹೇಳಿ. ಕನ್ಫ್ಯೂಷನ್ ಇದ್ದಿದ್ದೇನು? ಇಲ್ಲ, ನಾಜಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಯಾರೂ ಕೂಗಿಲ್ಲ ಅನ್ನುವಂತಹ ವಾದವನ್ನ ಮಾಡಲಾಗ್ತಾ ಇತ್ತು. ಅದು ಹೌದಾ ಅನ್ನೋದನ್ನ ಪತ್ತೆ ಹಚ್ಚೋಕೆ ಎಕ್ಸಾಕ್ಟ್ ಆ ಪೋರ್ಷನ್ ನ ಒಂದು ಆಡಿಯೋ ಅದನ್ನ ತೆಗೆದುಕೊಂಡು ಅನಲೈಸ್ ಮಾಡಿದ್ದಾರೆ. ಅನಲೈಸ್ ಮಾಡುವಂತಹ ಸಂದರ್ಭದಲ್ಲಿ ಆ ವೇವ್ನ ಮೇಲ್ಭಾಗದಲ್ಲಿ ಯಾವ ಶಬ್ದದ ಉಲ್ಲೇಖ ಆಗಿದೆ, ಅಲ್ಲಿ ಯಾವ ಸ್ವರ ಬಂದಿದೆ ಅದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿ. ಮೊದಲ ಆ ಬಾಕ್ಸ್ ನಲ್ಲಿ ಪಾ ಅನ್ನುವಂತಹ ಶಬ್ದ ಉಲ್ಲೇಖ ಆಗಿದೆ. ಎರಡನೇ ಬಾಕ್ಸ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ಕೀ ಅನ್ನುವಂತಹ ಶಬ್ದ ಉಲ್ಲೇಖ ಆಗಿದೆ. ಅದಾದ ಬಳಿಕ ಸ್ತಾನ್ ಅನ್ನುವಂತಹ ಶಬ್ದ ಉಲ್ಲೇಖ ಆಗಿದೆ. ಸ್ತಾನ್ ಅಂತ ಕೇಳಿಸುತ್ತಾ ಅಥವಾ ಸಾಬ್ ಅಂತ ಕೇಳಿಸುತ್ತಾ, ಈ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಈಗ ನೀವು ಗಮನಿಸ್ತಾ ಇರುವಂತಹ ಖಾಸಗಿ ಸಂಸ್ಥೆಯ ಈ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಮೂರನೇ ಬಾಕ್ಸ್ ನಲ್ಲಿ ಬಹಳ ಕ್ಲಿಯರ್ ಆಗಿ ಅದು ಮೆನ್ಷನ್ ಮಾಡಿದ್ದಾರೆ. ಸ್ತಾನ್ ಅನ್ನುವಂತಹ ಶಬ್ದವನ್ನ ಅಲ್ಲಿ ಹೇಳಲಾಗಿದೆ. ಆ ಜಾಗದಲ್ಲಿ ಅದರ ಒಂದು ಕ್ಲಾರಿಟಿಯನ್ನ ಉಲ್ಲೇಖವನ್ನ ಇಲ್ಲಿ ಮಾಡಲಾಗಿದೆ. ಅದಾದ ಬಳಿಕ ಜಿಂದಾಬಾದ್, ಮೊದಲ ವರ್ಡ್ ಜಿನ್, ಅದಾದ ಬಳಿಕ ಅದಾದ ನಂತರದಲ್ಲಿ ಬಾದ್, ಅಲ್ಲಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಅದನ್ನ ಹೇಳಿರುವಂಥದ್ದು ಕನ್ಫರ್ಮ್ ಅನ್ನುವಂಥದ್ದನ್ನ ಖಾಸಗಿ ಸಂಸ್ಥೆ ಕ್ಲೂ ಫಾರ್ ಅನ್ನುವಂತಹ ಖಾಸಗಿ ಸಂಸ್ಥೆ ನಡೆಸಿರುವಂತಹ ಕೊಟ್ಟಿರುವಂತಹ ಈ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಿಜೆಪಿ ಪಾಳಿಯ ಈ ಖಾಸಗಿ ಸಂಸ್ಥೆಯ ಎಫ್ಎಸ್ಎಲ್ ರಿಪೋರ್ಟ್ ನ ತನ್ನ ಪೇಜ್ ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಸರ್ಕಾರ ಈಗೇನು ಸರ್ಕಾರದ ಎಫ್ಎಸ್ಎಲ್ ಸಂಸ್ಥೆಯೇ ವರದಿಯನ್ನ ಕೊಡಬೇಕು ಅಂತ ಹೇಳ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆಯಲ್ಲ, ಬೇಕು ಅಂತ ಜನರಿಂದ ಮುಚ್ಚಿಡುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಬೇಕು ಅಂತ ವಿಳಂಬ ಮಾಡುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ತನ್ನ ಟ್ವೀಟ್ ನಲ್ಲಿ ಬಿಜೆಪಿ ಆರೋಪವನ್ನ ಮಾಡಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕ್ಲೂ 4 ಸಂಸ್ಥೆಯ ವರದಿ, FSL ವರದಿ, ಖಾಸಗಿ ಸಂಸ್ಥೆಯ ವರದಿ ಇದು. ಅದನ್ನ ಉಲ್ಲೇಖ ಮಾಡಿ ಬಿಜೆಪಿ ಸದ್ಯ ಆರೋಪವನ್ನ ಮಾಡ್ತಾ ಇರೋದು. ಬಟ್ ಸರ್ಕಾರ ಇದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಸಿದ್ಧ ಇದೆಯಾ ಅಂತ ಹೇಳಿ ಏನ್ ಉತ್ತರ ಸಿಗ್ತಾ ಇದೆ ಸರ್ಕಾರದಿಂದ? ವಿದ್ಯಾ, ಖಂಡಿತ ಈಗಾಗಲೇ ಖಾಸಗಿ ಸಂಸ್ಥೆ ಮಾಡಿರುವಂತಹ FSL ವರದಿಯನ್ನು ಸರ್ಕಾರದ ಮುಂದೆ, ಅದರಲ್ಲೂ ಕೂಡ ಗೃಹ ಸಚಿವರ ಮುಂದೆನೇ ಪ್ರಸ್ತಾಪ ಕೂಡ ಮಾಡಲಾಯಿತು. ಏಕಾಏಕಿ ಅವರು ಹೇಳಿರುವಂಥದ್ದು ಖಾಸಗಿ ಸಂಸ್ಥೆ FSL ವರದಿ ನಾವು ಪರಿಗಣಿಸಲ್ಲ, ನಮ್ಮ ಗೃಹ ಇಲಾಖೆಯಿಂದ ಯಾವೆಲ್ಲ ವರದಿಗಳು ಬರುತ್ತೋ ಅದನ್ನು ಮಾತ್ರ ನಾವು ಪರಿಗಣಿಸ್ತೀವಿ ಅಂತ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ಅಂದರೆ ಸರ್ಕಾರದ ಪರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿರುವಂಥ ವಿಚಾರ ಏನು, ಪಾಕ್ ಪರ ಘೋಷಣೆಯನ್ನು ಕೂಗಿದರೋ ಇಲ್ವೋ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಬಿಜೆಪಿ ಹಾಗೂ ಕಾಂಗ್ರೆಸ್ ಅಥವಾ ಸರ್ಕಾರದ ನಡುವೆ ಒಂದಷ್ಟು ಪರ ವಿರೋಧ ಕೂಡ ಚರ್ಚೆ ಕೂಡ ಆಗ್ತಿರುವಂಥದ್ದು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಈಗಾಗಲೇ FSL ವರದಿಗೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಆ ವರದಿಗಳು ಬರಬೇಕಷ್ಟೇನೆ ಸರ್ಕಾರದಿಂದ. ಅದಕ್ಕೂ ಮೊದಲನೇ ಈಗಾಗಲೇ ಬಿಜೆಪಿಯವರು ಒಂದು ಖಾಸಗಿ ಸಂಸ್ಥೆ ಮಾಡಿದಂತಹ ವರದಿಯನ್ನ ಸರ್ಕಾರದ ಮುಂದೆ ಇಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಕಡಖಂಡಿತವಾಗಿ ಹೇಳಬೇಕು ಅಂತಂದ್ರೆ ನೋಡಿ, ಮಾಧ್ಯಮಗಳು ಕೂಡ ಸುದ್ದಿ ಮಾಡಿದ್ವು. ಮಾಧ್ಯಮದ ಬಳಿಕ ಒಂದು ವಾರದ ನಂತರ ಈಗಾಗಲೇ FSL ವರದಿಯಲ್ಲೂ ಕೂಡ ಬಹಿರಂಗ ಆಗ್ತಿರುವಂಥದ್ದು. ಆದರೆ ಈ ವರದಿಯಲ್ಲಿ ಬಂದಂತಹ ಯಾವುದೇ ಒಂದಷ್ಟು ರಿಪೋರ್ಟ್ಗಳನ್ನ ಒಪ್ಪಲಿಕ್ಕೆ ಸರ್ಕಾರ ರೆಡಿ ಇಲ್ಲ. ಆದರೂ ಕೂಡ ಬಿಜೆಪಿ ನಾಯಕರು ಟ್ವೀಟ್ ಮೂಲಕ ಇರ್ಬೋದು, ಒಂದಷ್ಟು ಹೇಳಿಕೆಗಳ ಮೂಲಕ ಇರ್ಬೋದು, ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಅವರು ಸ್ಪಷ್ಟನೆ ಪಡಿಸ್ತಾ ಇರುವಂತದ್ದು, ಸರ್ಕಾರದ FSL ವರದಿಗಳು ಯಾವತ್ತು ಬರುತ್ತೋ ಗೊತ್ತಿಲ್ಲ, ಖಾಸಗಿಯವರು ಮಾಡಿರುವಂತ ವರದಿಗಳನ್ನ ದಯವಿಟ್ಟು ಪರಿಗಣಿಸಿ. ಯಾಕೆ ಇಷ್ಟೊಂದು ತಡವಾಗಿ ಮಾಡ್ತಾ ಇದ್ದೀರಾ, ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಡ್ತಿರುವಂತದ್ದು. ಆದ್ರೆ ಇದಕ್ಕೆ ಖಡಕ್ ಸೂಚನೆ ಕೊಟ್ಟಂತಹ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಸಂಸ್ಥೆಯ ಕೊಟ್ಟಿರುವಂತಹ ರಿಪೋರ್ಟ್ಗಳನ್ನ ಪರಿಗಣಿಸುವ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಒಂದಷ್ಟು ನೇರ ಎಚ್ಚರಿಕೆಯನ್ನ ವಿಪಕ್ಷ ನಾಯಕರು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಲ್ಲ. ಈಗ ಖಾಸಗಿ ಸಂಸ್ಥೆಗಳ FSL ವರದಿಗಳು ಹರಿದಾಡ್ತಾ ಇವೆ, ಸರ್ಕಾರ ಯಾಕೆ ತಡ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತಲ್ವಾ ಗಣಪತಿ? ಖಂಡಿತ ವಿದ್ಯಾ, ಇದೇ ಪ್ರಶ್ನೆಯನ್ನ ನಿನ್ನೆ ಗೃಹ ಸಚಿವ ಪರಮೇಶ್ವರರು ಕೂಡ ನಾವು ಕೇಳಿದಾಗ, ನೋಡಿ FSL ವರದಿಯನ್ನ ಒಂದಿನ 2 ದಿನ 3 ದಿನ ಅಂತ ನಾವು ಕೊಡೋಕ್ಕಾಗಲ್ಲ, ಅದೇನಾದರೂ ಕೂಡ ಪರಿಗಣಿಸಬೇಕು ಅಂತಂದ್ರೆ ಒಂದಷ್ಟು ದಿನಗಳು ತೆಗೆದುಕೊಳ್ಳುತ್ತೆ. ನಾವು ಇದರಲ್ಲೂ ಕೂಡ ಮುಚ್ಚಿಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ವಿಪಕ್ಷಗಳು ಒಂದಷ್ಟು ಆರೋಪಗಳನ್ನು ಮಾಡ್ತವೆ, ಅವರು ರಾಜಕಾರಣ ಅಥವಾ ರಾಜಕೀಯವಾಗಿ ಆರೋಪಗಳು ಮಾಡೇ ಮಾಡ್ತವೆ. ಅವರ ಅವಧಿಯಲ್ಲೂ ಕೂಡ ಒಂದಷ್ಟು FSL ವರದಿಗಳು ಇದೇ ರೀತಿಯಾಗಿ ತಡವಾಗಿತ್ತು. ಆದರೆ ಇಲ್ಲಿ ನಾವು ಮುಚ್ಚಿಡುವಂಥ ಪ್ರಯತ್ನಗಳು ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಸರ್ಕಾರ ಅದು ಕೂಡ ಗೃಹ ಇಲಾಖೆಯಿಂದಲೇ ಬರುವಂತ FSL ವರದಿ ಇಲ್ಲ, ಅದು ಸತ್ಯಾಸತ್ಯತೆಗಳನ್ನ ಹೇಳುತ್ತೆ, ನಾವು ಅದನ್ನ ಜನರ ಮುಂದೆ ಇಡ್ತೀವಿ ಅಂತ ಸ್ಪಷ್ಟವಾಗಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಲಿಮಿಟ್ ಇಲ್ಲ. ಸದನದಲ್ಲೂ ಕೂಡ ಒಂದಷ್ಟು ನಾಯಕರು ಹೇಳ್ತಾ ಇರುವಂತದ್ದು, ನೀವು ಈ FSL ವರದಿಗೆ ಸಂಬಂಧಪಟ್ಟಂಗೆ 24 ಗಂಟೆ ತೆಗೆದುಕೊಳ್ತಿರೋ ಅಥವಾ 48 ಗಂಟೆಗಳು ತೆಗೆದುಕೊಳ್ತಿರೋ ಅಥವಾ 1 ವಾರಗಳನ್ನು ತೆಗೆದುಕೊಳ್ತೀವೋ, ಒಂದು ಗಡುವು ಕೊಡಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಗೃಹ ಇಲಾಖೆ, ಅದರಲ್ಲೂ ಕೂಡ ಸರ್ಕಾರದಿಂದ ಸ್ಪಷ್ಟನೆ ಏನು, ನಾವು FSL ವರದಿಯನ್ನ ಕೊಡ್ತೀವಿ, ನಮಗೆ ಸಮಯಗಳನ್ನ ಹೇಳಬೇಡಿ, ಆ ಸಮಯಕ್ಕೆ ಸರಿಯಾಗಿ ನಾವು ಕೊಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ರಾಜಕೀಯೇತರನೋ ಅಥವಾ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಎದುರಾಗ್ತಿದೆಯಾ ಅನ್ನೋದು ಕೂಡ ಒಂದು ಸ್ಪಷ್ಟ ಒಂದು ಪ್ರಶ್ನೆಗಳನ್ನು, ಜೊತೆಗೆ ಒಂದಷ್ಟು ಕುತೂಹಲ ಕೂಡ ಇದೆ. ಯಾಕಂತಂದ್ರೆ 1 ವಾರದ ಬಳಿಕ ಕೂಡ ಇನ್ನೂವರೆಗೂ ಕೂಡ FSL ವರದಿ ಬರಲಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುತ್ತೆ, ಒಂದಷ್ಟು ಗೊಂದಲ ಕೂಡ ಏರ್ಪಡುವಂತ ಸಾಧ್ಯತೆಗಳು ಇರುತ್ತೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.